ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರಾ ಇಲ್ವಾ? ವಿಜಯೇಂದ್ರ ಅವರು ಮುಂದುವರಿತಾರಾ ಇಲ್ವಾ? ಇದು ರಾಜ್ಯ ಬಿಜೆಪಿಗೆ ಒಂದು $1 ಮಿಲಿಯನ್ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಕೊಡೋದಕ್ಕೆ ಸಿದ್ಧವಾಗಿಲ್ಲ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್. ಸೊ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ನಾನೇ ರಾಜ್ಯಾಧ್ಯಕ್ಷ ಅಂತ. ರಾಜ್ಯಾಧ್ಯಕ್ಷರ ಬದಲಾವಣೆ ಇದೆಯಾ ಇಲ್ವಾ? ಯಾರ್ಯಾರು ಯಾವ್ಯಾವ ರೀತಿಯಾದಂಥ ಮಸಲತ್ತು ಕಸರತ್ತು ಬಿಜೆಪಿಯಲ್ಲಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕ್ಷಣಗಣನೆ ಶುರು. ಮುಂದೆ ನಾನೇ ಅಧ್ಯಕ್ಷ ಅಂತಿದ್ದಾರೆ ವಿಜಯೇಂದ್ರ. ತೆರೆಮರೆ ಕಸರತ್ತು ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ. ವಿಜಯೇಂದ್ರಗೆ ಸ್ಥಾನ ತಪ್ಪಿಸೋಕೆ ದೆಹಲಿಗೆ ಹೋಗಿದ್ದಾರೆ ರೆಬಲ್ಸ್. ಈ ನಡುವೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್. ಬಿಜೆಪಿ ಆಂತರಿಕ ಚುನಾವಣೆ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್. ಮಹತ್ವ ಪಡೆದುಕೊಂಡಿದೆ ಚೌಹಾಣ್ ಭೇಟಿ. ಓಕೆ, ವಿಜಯೇಂದ್ರ ಅವರು ಕಂಟಿನ್ಯೂ ಆಗ್ತಾರಾ ಅಥವಾ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡ್ತಾರಾ? ಹಾಗಾದ್ರೆ ವಿಜಯೇಂದ್ರ ಅವರ ಸ್ಥಾನಕ್ಕೆ ಇರುವಂತಹ ಇತರೆ ಆಕಾಂಕ್ಷಿಗಳು ಯಾರ್ಯಾರು? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಲಾಬಿ ನಡೆಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಅವರಿಗೆ ಬುದ್ಧಿ ಹೇಳಿ ಕಳಿಸಿದೆ ಅನ್ನುವ ರಿಪೋರ್ಟ್ ಬರ್ತಿದೆ. ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ಈ ಮಧ್ಯೆ ರೆಬಲ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ರೆಬಲ್ಸ್ ನ ಏಕೈಕ ಬೇಡಿಕೆ ವಿಜಯೇಂದ್ರ ಅವರು ಇರಬಾರ್ದು ರಾಜ್ಯಾಧ್ಯಕ್ಷರಾಗಿ, ಬೇರೆ ಯಾರಿಗಾದ್ರೂ ಕಟ್ಕೊಳ್ಳಿ, ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ. ಅಷ್ಟೇ ಅಲ್ಲ, ಸಾಮೂಹಿಕ ನಾಯಕತ್ವ ಅಂದ್ರೆ ಇನ್ನೂ ಖುಷಿ, ನಾವೆಲ್ಲರೂ ಸೇರಿ ಬಿಜೆಪಿನ ಅಧಿಕಾರಕ್ಕೆ ತರ್ತೀವಿ ಅಂತ. ಈ ಮಧ್ಯೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ವಿಜಯೇಂದ್ರ ಅವರೇ ಮುಂದೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೇಳಕ್ ಬರ್ತಿದಾರಾ, ಅಥವಾ ಆಂತರಿಕ ಚುನಾವಣೆಯನ್ನ ನಡೆಸಿ ಅವರು ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡ್ತಾರಾ, ಅಥವಾ ಇಲ್ಲಿರುವಂತಹ ರೆಬಲ್ಸ್ ಗಳನ್ನ ತಣ್ಣಗೆ ಮಾಡಿ ವಿಜಯೇಂದ್ರ ಅವ್ರಿಗೆ ಸಪೋರ್ಟ್ ಮಾಡಿ ಮುಂದಿನ ಎಲೆಕ್ಷನ್ಗೆ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರೋಣ ಅಂತ ಹುರಿದುಂಬಿಸೋಕೆ ಬರ್ತಾ ಇದ್ದಾರ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಮುಂದುವರಿತಾರ ಮುಂದುವರಿಯಲ್ಲ, ಇದೇ ಒಂದು ದೊಡ್ಡ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಇವತ್ತಾದ್ರೂ ಇದಕ್ಕೆ ಉತ್ತರ ಸಿಗುತ್ತಾ? ಕಾದ್ ನೋಡೋಣ.